ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವಿಡಿಯೋಕ್ಕೆ. ಈ ಒಂದು ವಿಡಿಯೋಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಾಕತ್ತೀನಿ ಅಂದರೆ, ಇವಾಗ SC ST ವಿದ್ಯಾರ್ಥಿಗಳು ಪೇಮೆಂಟ್ ಮಾಡಬೇಕು, ಫೀಸ್ ಕಟ್ಟಬೇಕು. ಎಷ್ಟು ಫೀಸ್ ಕಟ್ಟಬೇಕು? ಸೊ ಫುಲ್ಲಿ ಹೆಡ್ಡೇಕ್ ಆಗ್ಬಿಟ್ಟಿರ್ತೈತಿ. ಎಲ್ಲ ಅಟ್ಟೈತಿ ಇಷ್ಟೈತಿ. ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಒಂದೊಂದು ಕೋರ್ಸಿಗೆ 1,20,000 ತೋರಿಸೈತಿ, 30,000 ತೋರಿಸೈತಿ. ಹೆಂಗೆ ಕಟ್ಟೋದು ಅಷ್ಟೆಲ್ಲ ಅಮೌಂಟ್ ಅಂತ ಹೇಳ್ಕರಿ ಯೋಚನೆ ಮಾಡಕತ್ತಿರ್ತಾರೆ. ಸೊ ಅವ್ರಿಗೆ ಎಷ್ಟು ಕಟ್ಟಬೇಕು, ಏನು ಪ್ರೊಸೀಜರ್ ಐತಿ, ಸೊ ಅವರು ಏನು ರೊಕ್ಕನ ಕಟ್ಟೋದಿರಲ್ಲೋ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಂತ. ಸೊ ಇನ್ನೂ ಯಾರು ಫಾಲೋ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಏನು ಮಾಡ್ಬೇಕು ಹೇಳಿ, ಗೊತ್ತಾಯ್ತು ಅನ್ಕೋತೀನಿ. ಸೊ ಏನಂದ್ರೆ ತುಂಬ ಈಸಿ ಐತಿ, ನೀವೇನು ವರಿ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಜಸ್ಟ್ ಇದು ಮೇನ್ಲಿ ಸ್ಪೆಷಲಿ A to Z SC ST ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ. ಸೊ ಅವ್ರಿಗೇನಂದ್ರೆ ನೀವು ಪೇ ಮಾಡಬೇಕಾಗಂತಕ್ಕಂಥ ಅಂದ್ರೆ ಲಾಸ್ಟ್ ಇಯರ್ವರೆಗೂ ಯಾವುದೇ ರೀತಿ ಪೇ ಮಾಡಬೇಕು ಅನ್ನೋ ರೂಲ್ಸ್ ಇರಲಿಲ್ಲ. ನೀವು ಜಸ್ಟ್ ಏನಪ್ಪ ಅಂತಂದ್ರೆ ಸೀಟ್ ಕನ್ಫರ್ಮೇಷನ್ಗೆ, ಈ ಸೀಟ್ ನನಗೆ ಇಷ್ಟ ಆಗೈತಿ, ನಾ ಆ ಸೀಟಿಗೆ ಅಡ್ಮಿಷನ್ ಮಾಡ್ಕೋತೀನಿ, ನಾ ಹೋಗಿ ಅಡ್ಮಿಷನ್ ಮಾಡ್ತೀನಿ, ನನಗೆ ಅದು ಸೀಟ್ ಇಷ್ಟ ಐತಿ ಅಂದ್ರೆ ಜಸ್ಟ್ ಅವರು ಕೈಗೆ 10 ರೂಪಾಯಿ ಪೇ ಮಾಡಬೇಕಾಗಿತ್ತು. ಜಸ್ಟ್ ಏನಂದ್ರೆ ಜಸ್ಟ್ 10 ರೂಪೀಸ್ ಪೇ ಮಾಡಿ ಆನ್ಲೈನ್ ಥ್ರೂವರೇ ಮಾಡಲಿ ಅಥವಾ ಒಂದು ಬ್ಯಾಂಕಿಗೆ ಹೋಗಿ ಕಟ್ತೀನಿ ಅಂದರೂ ಕಟ್ಬೋದು. ಸೊ ಹಂಗೆ ಮಾಡಿದ್ರಂದ್ರೆ ಅದನ್ನು ಎದಕ್ಕೆ ಮಾಡಿಸ್ತಾರೆ ನಿಮ್ಮ ಕೈಲೇ ಅಂದ್ರೆ ಸೀಟ್ ಕನ್ಫರ್ಮೇಷನಿಗೆ. ಈ ವಿದ್ಯಾರ್ಥಿ ಕಾಲೇಜಿಗೆ ಬರ್ತಾನೆ, ಅಡ್ಮಿಷನ್ ಮಾಡ್ಕೋತಾನೆ, ಸೊ ಅವ್ನು ಸೀಟ್ ಬರ್ತಾನೆ ಅನ್ನೋ ಒಂದು ಕನ್ಫರ್ಮೇಷನಿಗೆ ಏನಂದ್ರೆ 10 ರೂಪಾಯಿನ ಪೇ ಮಾಡಿಸ್ಕೊತೀರಿ, ಬಿಟ್ರೆ ಮತ್ತು ಯಾವುದೇ ಉದ್ದೇಶಕ್ಕಲ್ಲ. ಸೊ ಮತ್ತು ಇವಾಗ ಹೆಂಗೆ ರೀ ಸರ, ಆ ಒಂದು ಆಪ್ಷನ್ ಎಂಟ್ರಿ ಇದ್ರೊಳಗೆ ಒಂದು ಕಾಲೇಜ್ ಪಕ್ಕದಾಗ ಅಲ್ಲಿ ಕೋರ್ಸ್ ಫೀಸ್ ಅಂತ ಹೇಳಿತ್ತು, ಅಲ್ಲಿ 1,20,000 30,000 ಇತ್ತು, ಬರೀ ನೀವು ಇದ್ರ 10 ರೂಪಾಯಿ ಹೇಳಾಕತ್ತೀರಿ ಅಂತ ನೀವು ನಂಗೆ ಕೇಳ್ಬೋದು. ನೀವು ಅಂದ್ರೆ ನಿಮಗಂತೇನು ಫ್ರೀ ಇರೋಂಗಿಲ್ಲ, 1,30,000 20,000 ಕಟ್ಟಬೇಕು. ಆದ್ರೇನೋ ಅದನ್ನು ನೀವು ಕಟ್ಟೋದಿಲ್ಲ. ಜಸ್ಟ್ ನೀವು ಕಾಲೇಜ್ ಅಡ್ಮಿಷನ್ ಎಲ್ಲ ಆದ್ಮೇಲೆ SSP ಸ್ಕಾಲರ್ಶಿಪ್ ಕರೀತಾರೆ. ಸೊ SSP ಸ್ಕಾಲರ್ಶಿಪ್ ಒಂದು ಅಪ್ಲಿಕೇಶನ್ ಕರೆದಾಗ ನೀವು ಅಪ್ಲೈ ಮಾಡ್ತೀರಿ. ಅಪ್ಲೈ ಮಾಡಿದಾಗ ಅಗೇನ್ ನಿಮಗೆ ಅಲ್ಲಿ ಎಷ್ಟು ಅಮೌಂಟ್ ಬರ್ತೈತಿ ಅಂದರೆ, ಸೊ ಅದೆಷ್ಟು ಹೇಳಿರ್ತಾರಲ್ಲ ಇವಾಗ 1,20,000 30,000 ಅಂತೇಳಿ, ಸೊ ಅಷ್ಟು ಅಮೌಂಟು ನಿಮಗೆ ಅಗೇನ್ ಸ್ಕಾಲರ್ಶಿಪ್ ಆಗಿ ಬರ್ತಾವೆ ಆ ಒಂದು ವರ್ಷ ಮುಗಿಯೋದ್ರಾಗ. ಸೊ ಆ ಒಂದು ವರ್ಷ ಮುಗಿಯೋದ್ರಾಗ 1,20,000 30,000 ಸ್ಕಾಲರ್ಶಿಪ್ ಬರ್ತಾವಲ್ಲ SSPಯಿಂದ. ಸೊ ಆ SSP ಅಮೌಂಟನ್ನು ತೊಗೊಂಡೋಗಿ ನೀವು ಕಾಲೇಜಿಗೆ ಕೊಡಬೇಕು, ನಿಮ್ಮ ಹತ್ರ ಇಟ್ಕೊಳ್ಳೋಂಗಿಲ್ಲ. ಸೊ ಗೌರ್ಮೆಂಟೇ ಆ ಒಂದು ಫೀಸನ್ನು ಕೊಡ್ತೈತಿ, ಅದನ್ನು ನೀವು ಕಾಲೇಜಿಗೆ ಹೋಗಿ ಕೊಡಬೇಕು. ಅಂದರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ಬಟ್ ಇಲ್ಲಿ ಏನಂದ್ರೆ ಲಾಭ ನಿಮಗೇನಂದ್ರೆ ನೀವು ಯಾವುದೇ ರೀತಿ ಫೀಸ್ ಪೇ ಮಾಡೋಂಗಿಲ್ಲ, ಫುಲ್ ಪ್ಯೂರ್ ಗೌರ್ಮೆಂಟ್ ಆಗಿಬಿಡ್ತೈತಿ ನಿಮ್ಮದು. ಅಂದರೆ ಏನು 1 ರೂಪಾಯಿ ಇಲ್ಲಾರ್ದೆ ನೀವು ಕಾಲೇಜ್ ಕಲಿತೀರಿ. ಸೊ ಇದಾಯ್ತು. ಬಟ್ ಜಸ್ಟ್ ನೀವೇನು ಪೇ ಮಾಡ್ಬೇಕಂದ್ರೆ ಡೆವಲಪ್ಮೆಂಟ್ ಫೀಸ್, ಅದು ಒಂದೊಂದು ಕಾಲೇಜಿಂದ ಒಂದೊಂದು ಕಾಲೇಜಿಗೆ ಹೆಚ್ಚು ಕಮ್ಮಿ ಆಗ್ತಿರ್ತೈತಿ. ಸೊ ಅದು ಅಕಾರ್ಡಿಂಗ್ ಟು ದಟ್ ಕಾಲೇಜ್ ನಾ ಹೇಳಿದೆಲ್ಲ ಒಂದು ವೀಡಿಯೋ ಮಾಡೀನಿ, ಸೊ ಅದನ್ನ ನೋಡ್ಕೊಳ್ರಿ. ಇದಾಯಿತು. ಜಸ್ಟ್ ನೀವೇನಿಲ್ಲ 10 ರೂಪಾಯಿ ಕನ್ಫರ್ಮೇಷನ್ಗೆ ಅಷ್ಟೇ ಪೇ ಮಾಡಬೇಕು. ಅದು ಬಿಟ್ಟರೆ ಮತ್ತು ಯಾವುದೇ ರೀತಿ ಪೇ ಮಾಡೋದಿರಲಿಲ್ಲ. ಅಂದರೆ ಲಾಸ್ಟ್ ಇಯರಿಂದ ಅಂದರೆ 2026ವರೆಗೂ ಹಿಂಗೆ ಐತೆ. ಸೊ ಇವಾಗ ಇದೇನು 26 ಆಯ್ತಲ್ಲ. ಸೊ ಇವಾಗ ಏನಾದರೂ ಮೇ ಬಿ ಆಲ್ಮೋಸ್ಟ್ ಎಲ್ಲ ಹಿಂಗೆ ಐತಿ, ಏನು ಚೇಂಜ್ ಆಗಿರೋದಿಲ್ಲ ಅನ್ಕೋತೀನಿ. ಮತ್ತೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ಸೊ ಐ ಹೋಪ್ ಅರ್ಥ ಆಗ್ಯದ ಅನ್ಕೋತೀನಿ. ಓಕೆ ಟಾಟಾ, ನೆಕ್ಸ್ಟ್ ವಿಡಿಯೋ ಸಿಗ್ತಾನಂತ, ಬಾಯ್.